ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಆಹಾ, ಸವಿ ದೋಸೆ, ಸಾವಿರ ದೋಸೆ, ಹಲಸಿನ ಹಣ್ಣಿನ ರುಚಿಕರ ದೋಸೆ ಯಾರಿಗೆ ಬೇಕು ನೋಡೋಣ. ರುಚಿಕರವಾದ ಒಳ್ಳೆ ಹಣ್ಣಾದ ಹಲಸಿನ ಹಣ್ಣು ಒಂದು ದೊಡ್ಡ ಬೌಲ್. ಇದರಿಂದ ಒಂದು ದೋಸೆ ಮಾಡೋಣ. ಅದಕ್ಕಾಗಿ ನೀರಿನಲ್ಲಿ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿ, 1 ಕಪ್ ಮಜ್ಜಿಗೆ, ತುಂಬ ಹುಳಿ ಇಲ್ಲದೇ ಇರುವಂತಹದ್ದು, ಅರ್ಧ ಕಪ್ ಕಾಯಿ ತುರಿ, 3ರಿಂದ 4 ಬ್ಯಾಡಗಿ ಮೆಣಸು. ಇದೊಂದು ವಿಶೇಷವಾದ ಸಿಹಿ ಖಾರ ಮಿಶ್ರಿತವಾದಂತಹ ಈ ಥರದ ದೋಸೆ ಇಷ್ಟರವರೆಗೆ ನೀವು ಮಾಡಿದ್ದೀರಾ? ಇಲ್ಲವಾಗಿದ್ದಲ್ಲಿ ಒಮ್ಮೆ ಮಾಡಿ ನೋಡಿ. ಇದಕ್ಕಾಗಿ ನಾನು ಉಪಯೋಗಿಸಿದ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ. ಹಲಸಿನ ಹಣ್ಣು 1 ದೊಡ್ಡ ಕಪ್, ಅಕ್ಕಿ ನೆನೆಸಿದ್ದು 3 ಕಪ್, 1 ದೊಡ್ಡ ಲೋಟ ಮಜ್ಜಿಗೆ ಅಥವಾ ಹುಳಿ ಇಲ್ಲದ ಮೊಸರು, ಹಾಗೆಯೇ 1 ಅರ್ಧ ಗಡಿ ತೆಂಗಿನಕಾಯಿ, 4 ಬ್ಯಾಡಿಗೆ ಮೆಣಸು. ಈಗ ಮಿಕ್ಸಿ ಜಾರಿಗೆ ಒಂದೊಂದೇ ಹಾಕಿಕೊಳ್ಳೋಣ. ಮೊದಲಿಗೆ 1 ಕಪ್ ಅಕ್ಕಿಯನ್ನು ಹಾಕಿ ಹಲಸಿನ ಹಣ್ಣಿನ ಸೊಳೆಗಳು ಏನಿದೆ ಅದನ್ನು ಹಾಕಿಕೊಂಡು ಮೊದಲೇ ಅದನ್ನು ಸ್ವಲ್ಪ ರುಬ್ಬಿಕೊಳ್ಳಬೇಕು. ಇಲ್ಲದಿದ್ದರೆ ನುಣ್ಣಗೆ ಬರುವುದಿಲ್ಲ. ನೋಡಿ, ಈ ಥರ ಮಾಡಿಕೊಂಡು ಈಗ ಸ್ವಲ್ಪ ರುಬ್ಬಿದ್ದಾಯಿತು. ಇನ್ನು ಈಗ ಉಳಿದ ಪದಾರ್ಥಗಳನ್ನು ಸೇರಿಸಿಕೊಳ್ಳೋಣ. ಬ್ಯಾಡಗಿ ಮೆಣಸು, ತೆಂಗಿನ ತುರಿ, ಹಾಗೆಯೇ ಉಳಿದ ಅಕ್ಕಿ. ಒಟ್ಟು ಇಲ್ಲಿ ನಾನು 3 ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೀರಿನ ಬದಲಾಗಿ ಮಜ್ಜಿಗೆಯನ್ನೇ ಹಾಕಿ, 1 ಲೋಟ ಮಜ್ಜಿಗೆ ಸಾಕು, ತುಂಬ ಬೇಡ, ಹುಳಿ ಇರಬಾರದು, ನೆನಪಿಟ್ಟುಕೊಳ್ಳಿ. ಸ್ವಲ್ಪ ಮಜ್ಜಿಗೆ ಸ್ವಲ್ಪ ನೀರು ಆ ಥರ ಹಾಕಿಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕಿ ಈ ರುಚಿಕರವಾದ ದೋಸೆಗೆ ಬೇಕಾದಂತಹ ಹಿಟ್ಟನ್ನು ತಯಾರು ಮಾಡಿಕೊಳ್ಳೋಣ. ಈಗ ರುಬ್ಬಿದ್ದಾಯಿತು ನೋಡಿ, ನುಣ್ಣಗೆ ಬಂದಿದೆ, ಘಮ ಬರ್ತಾ ಇದೆ. ಈ ಹಿಟ್ಟು ಈಗ ನಮ್ಮ ರುಚಿಕರ ಹಲಸಿನ ಹಣ್ಣಿನ ದೋಸೆಗೆ ಹಿಟ್ಟು ತಯಾರಾಯಿತು. ಈ ಥರ ಮಾಡಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಕೊಟ್ಟು ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು ಈವಾಗಲೇ ಮಾಡುವ ಪದ್ಧತಿ ಇದೆ. ಅದು ಒಂದು ಥರ ಬಹಳ ರುಚಿಕರವಾದ ಒಳ್ಳೆ ಘಮ ಬರುವಂತಹ ದೋಸೆ ಆಗುತ್ತದೆ. ಈಗ ನೋಡಿ, ಈಗಲೇ ದೋಸೆ ಮಾಡಿದರೆ ಹೇಗೆ ಆಗುತ್ತದೆ ನೋಡೋಣ. ಕಾವಲಿಗೆ ಬಿಸಿ ಮಾಡಿದೆ, ಇದು ಕಬ್ಬಿಣದ ಕಾವಲಿಗೆ. ಇದರಲ್ಲಿ ಚೂರೇ ಚೂರು ಎಣ್ಣೆ ಪಸೆಯನ್ನು ಮಾಡಿಕೊಂಡು ಈ ಥರ ಹಿಟ್ಟನ್ನು ಹರಡಿಕೊಳ್ಳಿ. ಈ ಥರ ಮಾಡುವಾಗ ಸ್ವಲ್ಪ ತೆಳ್ಳಗೆ ಬರುತ್ತದೆ, ಆದರೆ ಕ್ರಿಸ್ಪಿ ದೋಸೆಯಲ್ಲ, ಪರಿಮಳವಾದ ಮೃದುವಾದ ದೋಸೆ, ನೆನಪಿಟ್ಟುಕೊಳ್ಳಿ. ಹಲಸಿನ ಹಣ್ಣಿನ ಪ್ರಿಯರಿಗೆ ಇದೊಂದು ಬಹಳ ಇಷ್ಟವಾದ ಒಂದು ತಿನಿಸು. ಹಲಸಿನ ಹಣ್ಣಿನ ಸಮಯದಲ್ಲಿ ಮಾಡಿಯೇ ಮಾಡುತ್ತಾರೆ. ಇದಕ್ಕೆ 1 ಚಮಚ ಮೇಲಿನಿಂದ ತುಪ್ಪ ಹಾಕಿ, ತುಪ್ಪ ಮತ್ತು ಹಲಸಿನ ಹಣ್ಣು ಬಹಳ ಮ್ಯಾಚಿಂಗ್. ಈಗ ದೋಸೆ ನೋಡಿ, ಒಳ್ಳೆ ತೆಳ್ಳಗೆಯೂ ಬರುತ್ತದೆ, ಹಾಗೆಯೇ ಎಬ್ಬಿಸಲು ಕೂಡ ಏನೂ ಕಷ್ಟವಾಗುವುದಿಲ್ಲ. ಈ ಥರ ದೋಸೆ ಮಾಡಿದೆ ನಾನು, ಇದು ನನಗೆ ಬಹಳ ಇಷ್ಟವಾಯಿತು. ಇನ್ನೂ ಇದೇ ಹಿಟ್ಟಿನಿಂದ ನಾಳೆ ಬೆಳಿಗ್ಗೆ ಹೇಗೆ ದೋಸೆ ಬರುತ್ತದೆ ನೋಡೋಣ. ಈ ಥರ ಮಾಡಿದ ದೋಸೆಗೆ ನಾನು ಉಪ್ಪಿನಕಾಯಿ ರಸದ ಜೊತೆ ತಿಂದೆ. ಮನೆಯಲ್ಲೇ ಮಾಡಿದಂತಹ ಮಾವಿನ ತುಂಡಿನ ಬೇಯಿಸಿದ ಕೆತ್ತೆ ಉಪ್ಪಿನಕಾಯಿ ಬಹಳ ರುಚಿಕಟ್ಟಾಗಿತ್ತು. ವಾವ್, ಸೂಪರ್ ಹಲಸಿನ ಹಣ್ಣಿನ ದೋಸೆ. ಇನ್ನೀಗ ನಾಳೆ ಬೆಳಿಗ್ಗೆಗೆ ಒಂದು ಹಲಸಿನ ಹಣ್ಣನ್ನು ಉಪಯೋಗ ಮಾಡುವಾಗ ಅದರಿಂದ ಬರುವಂತಹ ಹೊಟ್ಟೆ ನೋವಿಗೆ ಇರುವಂತಹದ್ದು ಒಂದು ಶುಂಠಿ ಚಟ್ನಿ ಕೂಡ ಮಾಡಿಕೊಳ್ಳೋಣ. ಅದಕ್ಕಾಗಿ 4 ಬ್ಯಾಡಗಿ ಮೆಣಸು, ಸ್ವಲ್ಪವೇ ಎಣ್ಣೆ ಹಾಕಿ, ಚೂರೇ ಚೂರು ಎಣ್ಣೆ ಹಾಕಿ ಹುರಿದುಕೊಳ್ಳಿ. ನಂತರ ಅರ್ಧ ಕಪ್ ತೆಂಗಿನ ತುರಿಗೆ ಈ ಹುರಿದ ಮೆಣಸು, ಹಾಗೆಯೇ 1 ಇಂಚಿನಷ್ಟು ದೊಡ್ಡದಾದ ಸಿಪ್ಪೆ ತೆಗೆದಂತಹ ಶುಂಠಿ, 1 ಸಣ್ಣ ನೆಲ್ಲಿಕಾಯಿಯಷ್ಟು ಹುಳಿ, ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡರೆ ಶುಂಠಿ ಚಟ್ನಿ ರೆಡಿ. ಚಕ್ಕಗೂ ಚುಕ್ಕ
ಮಲಯಾಳದ ಗಾದೆ ಇದ್ದಂತೆ ಈ ಹಲಸಿನ ಹಣ್ಣಿನ ಕಡುಬಿಗೆ ಇಲ್ಲದರೆ ದೋಸೆಗೆ ಶುಂಠಿ ಚಟ್ನಿ ಅತ್ಯಂತ ಮ್ಯಾಚಿಂಗ್. ಹಿಂದಿನವರ ಆಹಾರ ವಿದ್ಯೆ ಬಹಳ ಚೆನ್ನಾಗಿತ್ತು. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ರುಬ್ಬಿ ಇಟ್ಟಂತಹ ಹಿಟ್ಟಿನ ಮರುದಿವಸದ ದೋಸೆ ಹೇಗಿರುತ್ತದೆ ನೋಡೋಣ. ಹಿಟ್ಟನ್ನು ನೋಡೋಣ ಬನ್ನಿ. ನೋಡಿ, ಚೆನ್ನಾಗಿ ಬಂದಿದೆ. ಈಗ ಇದು ಸ್ವಲ್ಪ ಹುಳಿ ಬಂದಿದೆ. ಇದು ನಾವು ಮಜ್ಜಿಗೆ ಹಾಕಿದುದರಿಂದ ಬಂದಿರುವಂತಹದ್ದು. ಈಗ ಜೇನ ಹದಿಯಂತಹ ಕಣ್ಣಾದ ಮೃದುವಾದ ಜೇನು ಹದಿ ದೋಸೆ ಅಥವಾ ಜೇನು ಕಣ್ಣಿನ ದೋಸೆಯನ್ನು ಮಾಡೋಣ. ಇದು ದಪ್ಪವಾಗಿ ಸೆಟ್ ದೋಸೆ ಥರ ಮಾಡಿದರೆ ಚೆನ್ನಾಗಿರುತ್ತದೆ. ಕಾವಲಿ ಚೆನ್ನಾಗಿ ಬಿಸಿಯಾಗಲಿ. ನಂತರ ಒಂದು ಸೌಟು ಹಿಟ್ಟನ್ನು ತೆಗೆದುಕೊಂಡು ಈ ಥರ ಮೆಲ್ಲಗೆ ಹರಡಿ, ತೆಳ್ಳಗೆ ಮಾಡಲು ಹೋಗಬೇಡಿ. ಆದಷ್ಟು ಸ್ವಲ್ಪ ದಪ್ಪಗಿದ್ದು ಮೃದುವಾದ ಕಣ್ಣಾದ ರುಚಿಕರವಾದ ಈ ದೋಸೆ. ಇದೇನು ಹಿಟ್ಟು ದಪ್ಪವಾಗಿದೆ ಎಂದು ಕಂಡರೆ ಚೂರೇ ಚೂರು ನೀರು ಸೇರಿಸಿಕೊಳ್ಳಬಹುದು. ವಾವ್, ಗೋಲ್ಡನ್ ಕಲರ್, ಪರಿಮಳ ಭರಿತ, ಸಾವಿರ ಕಣ್ಣಿನ ಮೃದುವಾದ ಹಲಸಿನ ಹಣ್ಣಿನ ದೋಸೆ. ಹೀಗೊಮ್ಮೆ ನೀವು ಮಾಡಿ ನೋಡುತ್ತೀರಲ್ಲ. ನನಗಂತೂ ಎರಡೂ ರೀತಿಯ ಹಲಸಿನ ಹಣ್ಣಿನ ದೋಸೆ ಬಹಳ ಇಷ್ಟವಾಯಿತು. ಇದಕ್ಕೆ ಶುಂಠಿ ಚಟ್ನಿ ಅಂತೂ ಸೂಪರ್ ಮ್ಯಾಚ್ ಆಗಿತ್ತು. ಇದು ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಮಾಡಿಯೇ ಮಾಡುವಂತಹ ಒಂದು ಸುಲಭದ ತಿಂಡಿ. ಇದಕ್ಕಂತೂ ತುಪ್ಪ ಇದ್ದರೆ ಸೂಪರ್ ಮ್ಯಾಚು. ಹಾಗೆ ಒಂದು ಶುಂಠಿ ಚಟ್ನಿ. ಹೀಗೆ ಹಲಸಿನ ಹಣ್ಣಿನ ದೋಸೆ ಹೊಸ ವಿಧಾನ ಮಾಡಿ ನೋಡುತ್ತೀರಲ್ಲ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.